ಬೆಂಗಳೂರಿನಲ್ಲಿ ದುಡ್ಡು ಕೊಟ್ಟರೂ ಕೂಡ ಸಿಗ್ತಾ ಇಲ್ಲ ನೀರು. ಬಹುತೇಕ ಕಡೆ ನೀರಿಗೆ ಸಮಸ್ಯೆ ಫೆಬ್ರವರಿ ಅಂತ್ಯದಲ್ಲೇ ಶುರುವಾಗಿದೆ. ಆರ್ ನಗರದ ಬಿಡಿಎ ಅಪಾರ್ಟ್ಮೆಂಟ್ನಲ್ಲಿ ಕೂಡ ಜಲದಾಹ ಶುರುವಾಗಿದೆ. ಬಾಡಿಗೆ ಜೊತೆಗೆ ನೀರಿಗೂ ಕೂಡ ಹಣ ಕಟ್ಟಿ ಜನ ಹೈರಾಣಾಗ್ತಿದ್ದಾರೆ. ಆರ್ ನಗರದಲ್ಲಿ ಈಗ ಟ್ಯಾಂಕರ್ ನೀರಿಗೆ ಪ್ರತಿ ತಿಂಗಳು 3 ರಿಂದ 4 ಲಕ್ಷ ಖರ್ಚಾಗ್ತಾ ಇದೆ. ಕುಡಿಯೋ ನೀರಿಲ್ಲದೆ 192 ಮನೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಬತ್ತಿ ಹೋಗ್ತಾ ಇದೆ ನೀರಿನ ಬೋರ್ವೆಲ್. ನೀರು ಕೊಡದ ಬಿಡಿಎ ಜಲಮಂಡಳಿ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಅಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನಮಗೆ ಏನು ಬೇಡ, ನೀರು ಕೊಡಿ ಸಾಕು ಅಂತ ನಿವಾಸಿಗಳು ಹೇಳ್ತಿದ್ದಾರೆ. TV9 ಬಳಿ ಬಿಡಿಎ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಿರೋದು. ಬೆಂಗಳೂರಿನಲ್ಲಿ ದುಡ್ಡು ಕೊಟ್ಟರೂ ಕೂಡ ನೀರು ಸಿಗ್ತಾ ಇಲ್ಲ. ಇದು ಆರ್ ನಗರದಲ್ಲಿ ಸದ್ಯಕ್ಕೆ ಕಂಡು ಬಂದಿರುವಂತಹ ಸಮಸ್ಯೆ. ಬಿಡಿ ಅಪಾರ್ಟ್ಮೆಂಟ್ನಲ್ಲಿ ನೀರು ಸಿಗ್ತಾ ಇಲ್ಲ. ಆರ್ ನಗರದ ಬಿಡಿ ಅಪಾರ್ಟ್ಮೆಂಟ್ನಲ್ಲಿ ಹಾಹಾಕಾರ ಶುರುವಾಗಿದೆ. ಬೋರ್ವೆಲ್ನಲ್ಲೂ ಕೂಡ ನೀರು ಬರ್ತಿಲ್ಲ ಅನ್ನೋದು ಸದ್ಯಕ್ಕೆ ಇರುವಂತಹ ಸಮಸ್ಯೆ. ಆರ್ ನಗರ ಬಿಡಿ ಅಪಾರ್ಟ್ಮೆಂಟ್ನಲ್ಲಿ ಈಗ ಅಲ್ಲಿನ ಸಾರ್ವಜನಿಕರು ದಯವಿಟ್ಟು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಇರುವಂತಹ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗ್ತಾ ಇವೆ. ಜಲದಾಹ ಎದುರಾಗಿದ್ರು ಕೂಡ BBMP ಜಲಮಂಡಳಿ ಅತ್ತ ತಲೆ ಹಾಕ್ತಾ ಇಲ್ಲ. ಹೀಗಾಗಿ ಆ ಏರಿಯಾದ ಜನ ಹೈರಾಣಾಗಿದ್ದಾರೆ. ನೀರಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ನೀರಿಲ್ಲ ಅನ್ನೋ ಅಭಿಯಾನದಲ್ಲಿ TV9 ಈ ಒಂದು ಅಭಿಯಾನ. ಆರ್ ನಗರದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ತೋರಿಸ್ತೀವಿ, ಬನ್ನಿ. ಬರಿದಾಗಿ ಒಣಗಿ ನಿಂತಿರುವ ಬೋರ್ವೆಲ್, ಹನಿ ಹನಿ ನೀರಿಗಾಗಿ ಕಾದು ನಿಂತಿರುವ ಜನ. ದಿನವಿಡೀ ಹೀಗೆ ಕಾದಿದ್ದೇ ಬಂತು. ಆದರೆ ಇವರ ಬಿಂದಿಗೆಗಳು ಮಾತ್ರ ತುಂಬಲೇ ಇಲ್ಲ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜನರ ಸಂಕಷ್ಟ ಇದು. ಆರ್ ನಗರದ ಬಿಡಿಎ ಅಪಾರ್ಟ್ಮೆಂಟ್ ನಲ್ಲಿ ಇದೀನಿ. ಇಲ್ಲಿ ಸುಮಾರು 192 ಮನೆಗಳಿದೆ. ಈ ಒಂದು ಮನೆಗಳಿಗೆ ಈಗ ನೀರಿನ ಸಮಸ್ಯೆ ಎದುರಾಗಿರುವಂತದ್ದು. ಬಿಡಿಎ ಅಪಾರ್ಟ್ಮೆಂಟ್ನಲ್ಲೇ ಜಲಕಂಟಕ. TV9 ತೆರೆದಿಡುತ್ತಿದೆ ಆರ್ ನಗರದ ಜಲ ಸಂಕಷ್ಟ. ದಿನಕ್ಕೊಂದು ಏರಿಯಾ, ದಿನಕ್ಕೊಂದು ಬಡಾವಣೆ ಅಂತ ಇಡೀ ಬೆಂಗಳೂರಿನ ನೀರಿನ ಸಮಸ್ಯೆಯನ್ನ TV9 ತೆರೆದಿಡುತ್ತಿದೆ. ಬೆಂಗಳೂರಿಗರ ಸಮಸ್ಯೆ ಪ್ರಸಾರ ಮಾಡುವ ಮೂಲಕ ಸರ್ಕಾರದ ಕಣ್ಣು ತೆರೆಸುತ್ತಿದೆ. ನೀರಿಲ್ಲ ಅನ್ನೋ ಅಭಿಯಾನದಲ್ಲಿ ಇವತ್ತು ಆರ್ ನಗರದ ಸಂಕಷ್ಟ ತೋರಿಸ್ತೀವಿ ನೋಡಿ. ರಾಜರಾಜೇಶ್ವರಿ ನಗರದ ಹಲಗೆ ಒಡೆಯರಹಳ್ಳಿ ಬಳಿ ಬಿಡಿಎ ಅಪಾರ್ಟ್ಮೆಂಟ್ ಇದೆ. ಈ ಅಪಾರ್ಟ್ಮೆಂಟ್ನಲ್ಲೂ ಕುಡಿಯೋ ನೀರಿಲ್ಲ. ಬೇಸಿಗೆ ಆರಂಭ ಆಗ್ತಿದ್ದಂತೆ ಇಲ್ಲಿನ ಜನ ನೀರಿಗಾಗಿ ಅಲೆದಾಡಿ ಹೈರಾಣಾಗಿದ್ದಾರೆ. ಯಾಕಂದರೆ ನಾವು ವರ್ಕ್ ಮಾಡೋರು ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ದೇಳು 6 ಗಂಟೆವರೆಗೆಲ್ಲ ಮನೆಗೆ ಬಿಟ್ಟು ಹೊರಡ್ತೀವಿ. ನೀರಂತೂ ತುಂಬ ಇಲ್ಲ. ಆಮೇಲೆ ಮಧ್ಯಾಹ್ನ ಬಿಡ್ತಾರೆ ನೀರು, ನಮ್ಗೆ ನೀರು ಸಿಗಲ್ಲ. ನೈಟ್ ಬರೋದು 7:30 8 ಗಂಟೆ ಆಗುತ್ತೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನೀರಿಗೆ ನಾವು ಕೆಲಸ ರಜಾ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನು ಅಂತ ಹೇಳೋಕ್ಕಾಗಲ್ಲ ಸರ್. ತುಂಬ ಸಮಸ್ಯೆ ಅಂತ ಇದೆ. 192 ಫ್ಲಾಟ್ಗಳಿರುವ ಈ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 10 ವರ್ಷಗಳಿಂದ 700ಕ್ಕೂ ಹೆಚ್ಚು ಜನ ವಾಸ ಮಾಡ್ತಿದ್ದಾರೆ. ಇಲ್ಲೊಂದು ಬೋರ್ವೆಲ್ ಇದ್ದು ಅದರಿಂದಲೇ ಎಲ್ಲರೂ ನೀರು ಪಡೆಯುತ್ತಿದ್ರು. ಆದರೆ ಮಳೆ ಕೊರತೆಯಿಂದಾಗಿ ಬೋರ್ವೆಲ್ ಬತ್ತಿ ಹೋಗಿದೆ. ಹೀಗಾಗಿ ಜಲ ಸಂಕಷ್ಟ ಎದುರಾಗಿದೆ. ಇನ್ನು ದುಬಾರಿ ಬೆಲೆಯ ಟ್ಯಾಂಕರ್ ನೀರು ಖರೀದಿಸಲಾಗದೆ ಕೆಲವರು ಮನೆಯನ್ನೇ ಖಾಲಿ ಮಾಡ್ತಿದ್ದಾರೆ. ನಮಗೆ ನೀರು ಬೇಕೇ ಬೇಕು. ಈಗ ಇನ್ನು ಸಮ್ಮರ್ ಇದರಲ್ಲಿ ಇನ್ನು ಮಿಡ್ಡಲ್ಲಿ ಇನ್ನೇನಾಗ್ಬೋದು ಪರಿಸ್ಥಿತಿ. ಎಲ್ಲ ಬಾಡಿಗೆ ಬಂದಿರೋರೆಲ್ಲ ಆಗಲೇ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ. ಆಗಲೇ ಸುಮಾರು ಮನೆಗಳು 1 ತಿಂಗಳ ಒಳಗೆ ಸುಮಾರು ಮನೆಗಳು ಖಾಲಿ ಆಗೋಯ್ತಾಗಲೇ. ಬಾಡಿಗೆ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೇಳಿ ಇದು ಬಿಡಿಎ ಅಪಾರ್ಟ್ಮೆಂಟ್. ಹೀಗಾಗಿ BBMP ಜಲಮಂಡಳಿ ಕೂಡ ಇತ್ತ ತಿರುಗಿ ನೋಡ್ತಿಲ್ಲ. ಹೀಗಾಗಿ ಪ್ರತಿ ತಿಂಗಳು 3 ರಿಂದ 4 ಲಕ್ಷ ಖರ್ಚು ಮಾಡಿ ಅಪಾರ್ಟ್ಮೆಂಟ್ ನಿವಾಸಿಗಳು ಟ್ಯಾಂಕರ್ ನೀರು ಹಾಕಿಸಿಕೊಳ್ತಿದ್ದಾರೆ. ರಾಜ್ಯದ ಯಾವ ದಿಕ್ಕಿನಲ್ಲೇ ಸಮಸ್ಯೆ ಇರಲಿ, ಯಾರೇ ಸಂಕಷ್ಟಕ್ಕೆ ಸಿಲುಕಿರಲಿ, ಅಂಥವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ TV9 ಮಾಡುತ್ತೆ. ಸಾವಿರಾರು ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ನೀಡಿದೆ. ಈಗ ಬೆಂಗಳೂರಿನ ಜಲ ಸಂಕಷ್ಟವನ್ನ ತೋರಿಸುವ ಮೂಲಕ ಬೆಂಗಳೂರಿಗರ ಸಂಕಷ್ಟಕ್ಕೆ ನೆರವಾಗುವ ಕೆಲಸ ಮಾಡ್ತಿದೆ. ಶಾಂತಮೂರ್ತಿ, TV9 ಬೆಂಗಳೂರು. ನೀರಿನ ಸಮಸ್ಯೆ ಹೇಗಿದೆ ಅಂತ ನಾವು ಗಮನಿಸಬಹುದು. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳು ಜೊತೆಗೆ ರಾಜ್ಯಾದ್ಯಂತ ಇದೇನು ಸಮಸ್ಯೆ ಇದೆ ಅಂತ TV9 ನಿರಂತರವಾಗಿ ಅಭಿಯಾನವನ್ನು ನಡೆಸ್ತಾ ಇದೆ. ಬೆಂಗಳೂರಲ್ಲಿ ನೀರಿಲ್ಲದೆ ಮನೆಗಳನ್ನ ಖಾಲಿ ಮಾಡೋಕೆ ಹೊರಡ್ತಿದ್ದಾರೆ. ಈಗ ಕಾವೇರಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ಗಳಲ್ಲೂ ಕೂಡ ನೀರಿಲ್ಲ ಅಂತ ಟ್ಯಾಂಕರ್ ನೀರಿಗೆ ಹಣ ಕಟ್ಟಿ ಬಾಡಿಗೆದಾರರು ಕಂಗಾಲಾಗ್ತಿದ್ದಾರೆ. ಜೊತೆಗೆ ಕೆಲವೊಂದು ಏರಿಯಾಗಳಲ್ಲಿ ದುಡ್ಡು ಕೊಟ್ಟರೂ ಕೂಡ ಟ್ಯಾಂಕರ್ಗಳು ಸಿಗ್ತಾ ಇಲ್ಲ.
ಬಿಡಿ ಅಪಾರ್ಟ್ಮೆಂಟ್ ಖಾಲಿ ಮಾಡ್ತಿರುವಂಥ ನಿವಾಸಿಗಳು ಕೂಡಲೇ BWSSB BBMP ಇದರ ಬಗ್ಗೆ ಗಮನ ಹರಿಸದೆ ಹೋದರೆ ಬಹಳಷ್ಟು ಏರಿಯಾಗಳು ಖಾಲಿ ಆಗ್ತವೆ. RR ನಗರ BDA ಏರಿಯಾದಲ್ಲಿ ಪ್ರತಿ ತಿಂಗಳು ಕೂಡ ನೀರಿಗಾಗಿ ಕಟ್ಟಬೇಕು 3 ರಿಂದ 4 ಲಕ್ಷ. ನೀರು ಕೊಡದ BDA ಜಲಮಂಡಳಿ ವಿರುದ್ಧ ನಿವಾಸಿಗಳು ಕಿಡಿಕಾರ್ತಿದ್ದಾರೆ. ಇದು RR ನಗರದ ಕತೆ ಮಾತ್ರ ಅಲ್ಲ, ಇತ್ತೀಚೆಗೆ ನಾವು ಬೇರೆ ಬೇರೆ ಏರಿಯಾಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ವಿ. ಈ ಮಾದೇವಪುರ ಭಾಗದಲ್ಲೂ ಕೂಡ ಇರ್ಬೋದು. ಹಾಗೇನೆ ಬೆಂಗಳೂರಿನ ಹಲವಾರು ಏರಿಯಾಗಳಲ್ಲಿ ಪರಿಸ್ಥಿತಿ ಹೀಗೇನೆ ಇದೆ. ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಾಂತಮೂರ್ತಿ, RR ನಗರ ಅಂತಂದ್ರೆ ಬೆಂಗಳೂರಿನ ಕುಬೇರ ಮೂಲೆ ಅಂತ ಹೇಳಲಾಗುತ್ತೆ, ಬಹಳಷ್ಟು ಪ್ರತಿಷ್ಠಿತರು ಇರುವಂಥ ಏರಿಯಾ. ಆದರೆ ಈಗ ಅಲ್ಲೇ ನೀರು ಸಿಗ್ತಾ ಇಲ್ಲ. ಜೊತೆಗೆ ಇದೇ ರೀತಿಯಾಗಿ ಮುಂದುವರೆದ್ರೆ ಆ ಕಡೆ ಮನೆ ಮಾಡುವಂಥವ್ರು, ಹೊಸದಾಗಿ ಬರುವಂಥವ್ರು ಇರ್ಬೋದು ಅಥವಾ ಆಲ್ರೆಡಿ ಅಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಸ್ವಲ್ಪ ತೊಂದರೆಗೊಳಗಾಗ್ತಾರೆ. ಏನಲ್ಲಿ ಮನೆ ಮಾಡಬೇಕಾ ಬೇಡವಾ, ಇಲ್ಲಿಂದ ಬೇರೆ ಕಡೆ ಹೋಗಬೇಕಾ ಅನ್ನೋ ಗೊಂದಲ ಶುರುವಾಗುತ್ತೆ. ಸೊ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ಶಾಂತಮೂರ್ತಿ? ಈಗಾಗಲೇ ಏನೋ ಜಲಕ್ಷಾಮ ಶುರುವಾಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲೇ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಜನರು ನೀರಿಗೆ ಹಾಹಾಕಾರವನ್ನ ಪಡ್ತಾ ಇದ್ದಾರೆ. RR ನಗರದ ಹಲಗೆ ಒಡಗೇರಲ್ಲಿ ಇರ್ತಕ್ಕಂಥ BDA ಅಪಾರ್ಟ್ಮೆಂಟ್ ನಲ್ಲಿ ಈಗಾಗಲೇ ಜನರು ಸಂಕಷ್ಟ ಅನುಭವಿಸ್ತಾ ಇರೋದು. ನಾನೀಗ ಅಲ್ಲಿನ ಚಿತ್ರಣ ಹೇಗಿದೆ ನಾನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಕಳೆದ 3 ತಿಂಗಳಿಂದ ನೀರಿಗೆ ಸಮಸ್ಯೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿವಾಸಿಗಳು ಸಾಕಷ್ಟು ಬಾರಿ BDA ಅಧಿಕಾರಿಗಳಿಗೆ BBMP ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಅಲ್ಲದೆ ಸಾಕಷ್ಟು ಜನರು ನೀರಿನ ದುಡ್ಡನ್ನ ಭರಿಸಕ್ಕಾಗದೆ ಮನೆಗಳನ್ನ ಕೂಡ ಖಾಲಿ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಟ್ಯಾಂಕರ್ಗೆ ಪ್ರತಿ ತಿಂಗಳು 3 ರಿಂದ 4 ಲಕ್ಷ ರೂಪಾಯಿ ಅಷ್ಟು ಹಣವನ್ನ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ BDAಗೆ ಮನವಿ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಇದರಿಂದ ಬೇಸತ್ತಂತ ಜನರು ಮನೆಗಳನ್ನ ಖಾಲಿ ಮಾಡಿ ಬೇರೆ ಬೇರೆ ಕಡೆಗೆ ಹೋಗುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಒಂದಷ್ಟು ನಿವಾಸಿಗಳು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ನೀರಿನ ಸಮಸ್ಯೆ ಇರತಕ್ಕಂಥದ್ದು, ಮನೆಗಳನ್ನ ಕೂಡ ಖಾಲಿ ಮಾಡ್ತಾ ಇದ್ದಾರೆ ಜನರು. ಎಷ್ಟು ದಿನದಿಂದ ಸಮಸ್ಯೆ ಇದೆ, ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ? ಫೆಬ್ರವರಿ ಶುರುವಿಂದನೇ ಸಮಸ್ಯೆ ಇದೆ ಸರ್. ಮನೆ ಈಗ ಬಾಡಿಗೆಗಿರೋರು ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಸ್ವಂತ ಇರೋರು ಏನ್ ಮಾಡಬೇಕು? ಶುರುನಲ್ಲಿ 2,000 ಕೊಟ್ಟಿದ್ದೀವಿ ಟ್ಯಾಂಕರ್ಗೆ, ಆಮೇಲೆ ದೊಡ್ಡ ಟ್ಯಾಂಕರ್ಗೆ 7,000 ಕೊಟ್ಟಿದ್ದೀವಿ, ಈಗ 1,000 ಕೊಡ್ತಿದ್ದೀವಿ. BDA ಇಂದ ನಮ್ಗೆ ಯಾವುದೇ ರೀತಿ ಸಹಾಯ ಅಂತೂ ಆಗ್ತಿಲ್ಲ. ಈಗ ಎಲ್ಲ ಅಡ್ವಾನ್ಸ್ ಕೊಡಿ ಅಂತಾರೆ ಟ್ಯಾಂಕರ್ಗಳವರು. ಈಗ ಕುಡಿಯಕ್ ಬರ್ತಾರೋ ಇಲ್ವ? ಕೆಲವ್ರು ದುಡ್ಡು ಕೊಟ್ಟಿದ್ದಾರೆ, ಬರಲ್ಲ, ವಾಪಸ್ಸು ದುಡ್ಡು ಇಸ್ಕೊಂಡು ಹೋದವರು. ನೀರಿಲ್ದೆ ಜನ ಪರದಾಡ್ತಿದ್ದಾರೆ. ಸಣ್ಣ ಪುಟ್ಟ ಮಕ್ಳಿರೋರು, ಈಗ ವಯಸ್ಸಾದವರು ಒಬ್ಬೊಬ್ಬರೇ ಇರೋಂಥವ್ರು ಇದ್ದಾರೆ. ಅವರೆಲ್ಲ ಕೆಳಗಿಂದ ನೀರು ಎತ್ಕೊಂಡು ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗಿ ನೀರು ತರಕ್ಕಾಗಲ್ಲ. ಕುಡಿಯೋ ನೀರಿಗೂ ಪರದಾಡೋಂಗ್ ಆಗಿದೆ ನಮಗೆ ಇಲ್ಲಿ. ಯಾವ್ದಾದ್ರೂ ಸಹಾಯ ಅಂತ ಈಗ ನಮ್ಮ ಕಮಿಟಿಯವರೆಲ್ಲರೂ ಹೋಗ್ತಾರೆ, BDAಗೆ ಹೋಗ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ನಮಗೆ ಕರೆಕ್ಟ್ ಆಗಿರೋಂಥ ಒಂದು ಆನ್ಸರ್ ಸಿಗ್ತಿಲ್ಲ. ಫಸ್ಟ್ ಈಗ ನಮಗೆ ನೀರಿನ ವ್ಯವಸ್ಥೆ ಆಗಬೇಕು. ಬೇರೆ ಏನಿಲ್ಲ ಅಂದ್ರೆ, ಕರೆಂಟ್ ಇಲ್ಲ ಅಂದ್ರೆ ಕ್ಯಾಂಡಲ್ ಹಚ್ಕೊಂಡು ಮನೇಲಿ ಇರ್ತಾರೆ. ಕುಡಿಯೋಕ್ಕೆ ನೀರಿಲ್ಲ ಅಂದ್ರೆ ಏನ್ ಮಾಡೋದು ಮನುಷ್ಯ? ನಾವು ಬೇಕಾದಷ್ಟು ರೀತಿ ಅಪ್ರೋಚ್ ಮಾಡಿದೀವಿ. ಒಂದು ಬೋರ್ ಹಾಕಿಸ್ಕೊಡಿ, ಇನ್ನೊಂದು ಬೋರ್ ಹಾಕಿಸ್ಕೊಡಿ ಅಂತ ಕೇಳ್ತಿದೀವಿ. ಇಲ್ಲ ಇನ್ನೊಂದು ಕಾರ್ಪೊರೇಷನ್ ಲೈನ್ ಎಳಿಸ್ಕೊಟ್ರೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈಗ ನಾವು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿದೀವಿ, ಒಂದು ಪರಿಶುದ್ಧ ಜಲ ಒಳಗಡೆ ಹಾಕಿಸ್ಕೊಡಿ ಅಂತ. 192 ಮನೆ ಇದೆ ಇಲ್ಲಿ. ಎಷ್ಟು ಜನ ಇರ್ತಾರೆ 192 ಮನೆಯಲ್ಲಿ? 3 ಜನ ಅಂತ ತಗೊಂಡ್ರು ನಿಮ್ಗೆ ಎಷ್ಟು ಜನ ಆದ್ರು? ಕುಡಿಯೋ ನೀರು ಇಲ್ಲದೆ ಇದ್ರೆ ಮನುಷ್ಯ ಹೆಂಗ್ ಬದುಕಬೇಕು? ಮೇಡಮ್, ಈಗ ಬೇಸಿಗೆ ಕಾಲ ಕೂಡ ಆರಂಭ ಆಗ್ತಿದೆ. ಟ್ಯಾಂಕರ್ಗೂ ದುಡ್ಡು ಕೊಟ್ಟು ತರಿಸ್ಕೊಳ್ತಾ ಇದ್ದೀರಾ. ಅದರಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೆ ಅಂತ? ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಸರ್. ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನೀರ್ ಬರಲ್ಲ. ನೀರ್ ಬರ್ತಾ ಇದೆ, ಕಾಯ್ಕೊಂಡು ಕುತ್ಕೋಬೇಕು. ನೀರಿಗೆ ದುಡ್ಡು ಕಟ್ಟಬೇಕಾ ಇಲ್ಲ ಸಂಪಾದನೆ ಮಾಡಕ್ ಹೋಗ್ಬೇಕಾ? ಆ ತರ ತುಂಬಾ ಕಷ್ಟ ಆಗ್ತಾ ಇದೆ. ವಯಸ್ಸಾದವ್ರಿಗಂತೂ ಹೇಳಕ್ಕೆ ಹೋಗ್ಬೇಡಿ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ತುಂಬಾ ಬೇಜಾರು ಮಾಡ್ಕೊಂತಾ ಇದ್ದಾರೆ. ಯಾವಾಗ್ಲೂ ಈ ತರ ಆಗಿರ್ಲಿಲ್ಲ, ಈ ಸಲ ಆಗಿದೆ. ದಯವಿಟ್ಟು ನಮಗೊಂದು ಹೆಲ್ಪ್ ಮಾಡಿ ಕೊಡ್ಲೇಬೇಕು ನೀವು. ಇಲ್ಲಾಂದ್ರೆ ಧರಣಿ ಕುತ್ಕೊಂತೀವಿ, ಇಲ್ಲ ಗಲಾಟೆ ಆಫೀಸ್ ಹತ್ರ ಬಂದು ಗಲಾಟೆ ಮಾಡ್ತೀವಿ ಅಷ್ಟೇ. ನಮ್ಗೆ ಇವಾಗ ಗೊತ್ತಾಗ್ತಾ ಇರೋದು, ಇಷ್ಟು ದಿನ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಯ್ತು, ಆಯ್ತು ಬರ್ತೀವಿ ಅಂತಾರೆ ಅಷ್ಟೇನೆ, ಬರ್ತಾ ಇಲ್ಲ. ನೀವು ಇದುವರೆಗೂ ಯಾರು ಬಂದಿಲ್ಲ ಸರ್. 1 ತಿಂಗಳು 2 ತಿಂಗಳು ಆಗ್ತಾ ಬಂತು. ಜನವರಿಯಿಂದನೂ ನಮಗೆ ಪ್ರಾಬ್ಲಮ್ ಆಗಿದೆ ಜಾಸ್ತಿ. ಅದೇನೋ ಇಷ್ಟು ದಿನ ಇರೋ ದುಡ್ಡಲ್ಲಿ ನಾವು ಅಡ್ಜಸ್ಟ್ ಮಾಡಿ ದುಡ್ಡು ಕಟ್ಟಿ ಟ್ಯಾಂಕರ್ ತರಿಸ್ಕೊಂಡಿದೀವಿ. ಇವಾಗಂತೂ ದುಡ್ಡು ಇಲ್ಲ, ದುಡಿಮೆ ಮಾಡೋಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು TV ಮೂಲಕ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ನೀರಿನ ವ್ಯವಸ್ಥೆ ಮಾಡ್ಕೊಡ್ಲೇಬೇಕು. ಮೇಡಮ್, ಈಗ ಬೇಸಿಗೆ ಈಗಷ್ಟೇ ಶುರುವಾಗ್ತಾ ಇದೆ, ಈಗಲೇ ಈ ರೀತಿ ಸಮಸ್ಯೆ ಆಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಇಲ್ಲ ನಿವಾಸಿಗಳಿಗೆ ಅಂತ? ಅದೇ ಇವಾಗ ಅವ್ರು ಹೇಳ್ದಂಗೆ ಎಲ್ಲ ಮನೆ ಖಾಲಿಗಳು ಮಾಡ್ಕೊಂಡು ಹೋಗ್ತಾರೆ. ಯಾರು ಇರೋದಿಲ್ಲ, ಯಾರು ನಮಗೆ ಸಹಾಯ ಮಾಡಕ್ಕೂ ಬರೋದಿಲ್ಲ. ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಅಷ್ಟೇ. ಇನ್ನು ನೀರಿಗಾಗಿ ನಾವು ಬೀದಿಗಿಳಿಬೇಕು ಅಷ್ಟೇ, ಹೊರತಾಗಿ ಇನ್ನೇನ್ ಮಾಡಕ್ಕೂ ಆಗೋದಿಲ್ಲ. ಇದಿಷ್ಟು ಇಲ್ಲಿ ನಿವಾಸಿಗಳು ಹೇಳ್ತಾ ಇರುವಂತ ಮಾತು. ಒಟ್ಟಾರೆ BDAಗೂ ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು, ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ನಾವೆಲ್ಲ ಕೂಡ ಮನೆಗಳನ್ನ ಖಾಲಿ ಮಾಡಬೇಕಾಗುತ್ತೆ. BDA ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆನ ಕೂಡ ಇಲ್ಲಿಯ ನಿವಾಸಿಗಳು ನೀಡ್ತಾ ಇರುವಂತದ್ದು. ಧನ್ಯವಾದ ಶಾಂತಮೂರ್ತಿ ಮಾಹಿತಿಗಾಗಿ. ಇದು RR ನಗರದ ಸದ್ಯದ ಪರಿಸ್ಥಿತಿ. ಈಗ ಮನೆಗಳನ್ನ ಖಾಲಿ ಮಾಡ್ತಿದ್ದಾರೆ, ಜೊತೆಗೆ
ನಾವು ದುಡ್ಡು ಕೊಟ್ಟರೂ ಕೂಡ ಟ್ಯಾಂಕರ್ ನೀರು ಬರ್ತಿಲ್ಲ, ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಈಗ BDA ಬಳಿ ತಮ್ಮ ನೋವನ್ನು ಹೇಳ್ಕೊತಾ ಇದ್ದಾರೆ.